ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ರಾಯರ ವಾರ ಇವತ್ತು. ನನಗಂತೂ ತುಂಬ ಖುಷಿ ಆಯಿತು. ಗುರುವಾರ ಪೂಜೆ ಮಾಡಬೇಕು ಅಂದರೆ ಏನೋ ಒಂಥರ ಖುಷಿ, ಏನೋ ಒಂಥರ ಸಂತೋಷ ಮನಸ್ಸಲ್ಲಿ. ಏನೋ ಒಂಥರ ಆಸೆ, ನಾಳೆ ಗುರುವಾರ ಬರ್ತಿದೆ, ನಾಳೆ ಪೂಜೆ ಮಾಡಬೇಕಪ್ಪ ರಾಯರ ವಾರ ಅಂತ ಇಷ್ಟು ಆತುರತಿರುತ್ತೆ ಅಲ್ಲ. ಪ್ರತಿಯೊಬ್ಬರಿಗೂ ಇದೇ ಥರ ಇರುತ್ತೆ. ಗುರುವಾರ ರಾಯರ ವಾರ ಬರ್ತಿದೆ, ರಾಯರಿಗೆ ಪೂಜೆ ಮಾಡಬೇಕು, ಒಂದು ಸೇವೆ ಸಲ್ಲಿಸ್ಬೇಕು ಅಂತ ಪ್ರತಿಯೊಬ್ಬರಲ್ಲೂ ಅಷ್ಟೇ. ಯಾವಾಗ ಪೂಜೆ ಮಾಡೋದು, ಯಾವಾಗ ನನ್ನ ಅಪ್ಪನ ದರ್ಶನ ಮಾಡೋದು ಮಠಕ್ಕೆ ಹೋಗಿ ಅಂತ ಪ್ರತಿಯೊಬ್ಬರಿಗೂ ಅಷ್ಟೇ ಕುತೂಹಲ ಅಂತ ಇರುತ್ತೆ. ನಾನು ಇವತ್ತು ಬೆಳಗ್ಗೆನೇ ಬೇಗನೆ ಪೂಜೆ ಮುಗಿಸ್ಕೊಂಡು ಇವತ್ತು ಹೊನ್ನಾವ ಮಠಕ್ಕೆ ಹೋಗಿದ್ದೆ ನಾನು. ಅಂದರೆ ರಾಘವೇಂದ್ರ ಸ್ವಾಮಿ ಹೊನ್ನಾವ ಮಠಕ್ಕೆ ಹೋಗಿ ನಾನಿವತ್ತು ಅಲ್ಲಿ ಸೇವೆ ಸಲ್ಲಿಸ್ಬಿಟ್ಟು ಬಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯ್ತು. ಅಲ್ಲಿ ಸುಮಾರು 1 ಅವರ್ ನನ್ನ ಅಪ್ಪನ ಮುಂದೆನೇ ನಿಂತ್ಕೊಂಡ್ಬಿಟ್ಟೆ ನಾನು. ಅದೆಷ್ಟು ಸುತ್ತು ಪ್ರದಕ್ಷಿಣೆ ಹಾಕಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನನಗೆ ಹೊರಗಡೆ ಬರಬೇಕು ಅಂತ ಮನಸ್ಸೇ ಆಗ್ತಿರ್ಲಿಲ್ಲ. ಇನ್ನೂ ಸ್ವಲ್ಪ ತಲ್ಲೇ ಇರಬೇಕು, ಇನ್ನೂ ಸ್ವಲ್ಪ ಹೊತ್ತು ನಮ್ಮ ಅಪ್ಪನ ಮುಖ ನೋಡಬೇಕು ಅಂತಲೇ ಆಸೆ. ಅಂದರೆ ಇವತ್ತು ಹುಣ್ಣಿಮೆ ಅಲ್ವಾ, ತುಂಬ ಅಂದರೆ ತುಂಬ ಜನ ಕಾಲಿಡೋದಕ್ಕೂ ಸಾಕ್ತಿರ್ಲಿಲ್ಲ. ಅಂದರೆ ನಾವು ಸ್ವಲ್ಪ ಬೇಗನೆ ಹೋದ್ವಿ. 8:15 8:15 ಹೊರಟುಬಿಟ್ಟಿದ್ವಿ ನಾವು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಹೊರಟ್ವಿ ನಾವು. ನಾನಿವತ್ತು ಹೊನ್ನಾವ ಮಠಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲೇ ಇಲ್ಲ. ನೈಟು ಸಹ ನಾನು ಅಂದ್ಕೊಂಡಿರಲಿಲ್ಲ. ಮಾಮೂಲಿ ಇಲ್ಲೇ ಇರೋವಂಥ ರಾಯರ ಮಠಕ್ಕೆ ಹೋಗ್ತಿದ್ನಲ್ಲ, ಅಲ್ಲಿಗೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೆ. ಅದೇನು ಪೂಜೆ ಮಾಡಬೇಕಾದ್ರೂ ಸಹ ನಾನು ಅಲ್ಲಿಗೆ ಹೋಗ್ತೀನಿ ಅಂತಲೂ ಸಹ ನನಗೆ ಅಂದ್ಕೊಂಡಿರಲಿಲ್ಲ. ಪೂಜೆ ಎಲ್ಲ ಮಾಡಿದ್ಮೇಲೆ ರಾಯರ ಮುಂದೆ ಕೂತಿದ್ದೆ. ಆವಾಗ ನನ್ನ ಮನಸ್ಸಲ್ಲಿ ಬಂತು, ನಾನು ಒಂದು ಸತಿನೂ ಹೊನ್ನಾವ ಮಠಕ್ಕೆ ಹೋಗಿಲ್ವಲ್ಲ, ಹೋಗ್ಬೇಕಲ್ಲ ಒಂದು ಸತಿ. ಅಪ್ಪ ನನ್ನ ಕರ್ಸ್ಕೊ ತಂದೆ. ನನಗೆ ನಿನ್ನ ಅಲ್ಲಿ ಬಂದು ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಭಗವಂತ. ನಾನು ಅಲ್ಲಿ ನೋಡಿಲ್ಲ, ಏನಿಲ್ಲ, ನನಗೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ನನ್ನ ಕರ್ಸ್ಕೊ ತಂದೆ ಅಂತ ದೇವ್ರ ಪೂಜೆ ಮಾಡಿಬಿಟ್ಟು ಅಲ್ಲಿ ಕೂತಿದ್ದೆ. ನನಗೇನೂ ಗೊತ್ತಿಲ್ಲ. ಅಲ್ಲಿಗೆ ಹೋಗಬೇಕು ಅಂತ ಮನಸ್ಸು ಆತುರಿತಿತ್ತು. ಆದರೆ ಹೋಗೋಕ್ಕಾಗ್ತಿರ್ಲಿಲ್ಲ. ಹಾಗೆ ಸುಮ್ಮನಿದ್ದೆ, ಬೇರೆ ಮಠಗಳಿಗೆ ಹೋಗ್ತಿದ್ದೆ ಬರ್ತಿದ್ದೆ. ಆದರೆ ಇಲ್ಲಿಗೆ ಹೋಗಬೇಕು ಅಂತ ಬೆಳಗ್ಗೆ ಪೂಜೆ ಮಾಡುವಾಗಲೂ ಸಹ ನಾನು ಅಂದ್ಕೊಂಡಿರಲೇ ಇಲ್ಲ. ಪೂಜೆ ಮಾಡಿ ಕೂತ್ಕೊಂಡು ನಾನು ಅಪ್ಪನ ಮುಂದೆನೇ ಒಂದು ಅರ್ಧ ಗಂಟೆ ಕೂತ್ಕೋತೀನಿ ನಾನು. ಪೂಜೆ ಮಾಡಿದ್ರೆ ಒಂದು ಅರ್ಧ ಗಂಟೆ ನನ್ನ ಕಷ್ಟ ಸುಖ ಎಲ್ಲವನ್ನೂ ಸಹ ಹೇಳ್ಕೊಂಡು, ನನ್ನ ಮನಸ್ಸಲ್ಲಿ ಏನು ನೋವಿದೆ, ಎಲ್ಲರೂ ಏನು ಕಷ್ಟಪಡ್ತಿದ್ದಾರೆ, ಎಲ್ರಿಗೂ ಏನೇನು ಸಮಸ್ಯೆ ಇದೆ, ಆ ಸಮಸ್ಯೆನೆಲ್ಲ ನನ್ನ ಅಪ್ಪನ ಪಾದಕ್ಕೆ ಹಾಕ್ಕೊಂಡು ನಾನು ಒಂದು ಅರ್ಧ ಗಂಟೆ 3/4 ಗಂಟೆನೇ ಕೂತ್ಕೊಂಡ್ಬಿಡ್ತೀನಿ ನಾನು. ಕೂತ್ಕೊಬೇಕಾದ್ರೆ ಗೊತ್ತಿಲ್ಲ, ನನ್ನಲ್ಲೇ ಆ ಥರ ಒಂದು ಭಾವನೆ ಬಂತು. ಹೊನ್ನಾವ ಮಠಕ್ಕೆ ಹೋಗ್ಬೇಕಲ್ಲ, ನಾನು ಒಂದು ಸತಿನೂ ಹೋಗಿಲ್ವಲ್ಲ ಅಂತ ಅಂದ್ಕೊಂಡೆ ಅಷ್ಟೇ. ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಸರಿ ಇವತ್ತು ನನಗೂ ಸಹ ಕೆಲಸ ಇಲ್ಲ, ಹೊರಡು ಬೇಗ ರೆಡಿಯಾಗು ಹೊರಡೋಣ ಅಂದರು. ಅವ್ರಿಗೂ ಇವತ್ತು ಕೆಲಸ ಇಲ್ಲದೆ ಇರೋದಕ್ಕೂ ನಾನಿವತ್ತು ಹೊನ್ನಾವ ಮಠಕ್ಕೆ ಹೋಗಬೇಕು ಅಂತ ನನ್ನ ಮನಸ್ಸಲ್ಲಿ ರಾಯರು ಇದ್ಕೊಂಡು ಹೇಳ್ಸಿದ್ದಕ್ಕೂ ಎಷ್ಟು ಕಲೆಕ್ಷನ್ ಇದೆ ಅಲ್ಲ, ಯಾವ ಥರ ಲಿಂಕ್ ಇದೆ ಅಲ್ಲ. ನಮ್ಮ ಮನೆಯಲ್ಲಿ ಒಂದು ದಿವಸನೂ ಅಷ್ಟೇ ಫ್ರೀ ಇರೋದಿಲ್ಲ. ಅಂಥದ್ರಲ್ಲಿ ಇವತ್ತು ನನಗೆ ಕೆಲಸ ಇಲ್ಲ, ಬಾ ಹೋಗೋಣ, ಕರ್ಕೊಂಡು ಹೋಗ್ತೀನಿ ಬಾ ಅಂತಂದರು. ಅಂಥದ್ರಲ್ಲಿ ಬೇಗ ಹೆಂಗೋ ಪೂಜೆ ಎಲ್ಲ ಆಗಿತ್ತಲ್ಲ, ಎಲ್ಲ ಕೆಲಸ ಮುಗ್ದಿತ್ತು, ಬೇಗ ಹೊರಟ್ವಿ. ಅಂದರೆ ನಮ್ಮ ಮನೆ ತವಿಂದ ಆ ದೇವಸ್ಥಾನಕ್ಕೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ. 20 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. 1 ಅವರಲ್ಲಿ ಹೋಗ್ಬೋದು. ನಮ್ಮ ಮನೆ ತವಿಂದ ಹೊನ್ನಾವ ಮಠಕ್ಕೆ 1 ಅವರ್ ಆಗುತ್ತೆ ಅಷ್ಟೇ. ಬಸ್ಸಲ್ಲಿ ಹೋಗಿದ್ದು ನಾವು. ಗೊತ್ತಿರಲಿಲ್ವಲ್ಲ ರೂಟೆಲ್ಲ. ಆ ಬಸ್ ಆದರೆ ಗೊತ್ತಾಗುತ್ತೆ, ಕೇಳ್ಕೊಂಡು ಹೋಗ್ಬೋದು ಅಂತ ಬಸ್ಸಲ್ಲಿ ಹೋಗಿದ್ವಿ. 1 ಅವರ್ ಆಯಿತು. ತುಂಬ ಚೆನ್ನಾಗಿ ಪೂಜೆ ಆಯಿತು. ಅಂದರೆ ಇವತ್ತು ಹುಣ್ಣಿಮೆ ಅಲ್ವಾ, ಸಿಕ್ಕಾಪಟ್ಟೆ ರಶ್ಶು ಅಂದರೆ ರಶ್ಶು. ಅಲ್ಲಿ ತೆಂಗಿನಕಾಯಿ ಸಂಕಲ್ಪ ಮಾಡೋರೇ ಜಾಸ್ತಿ ಜನ ಇದ್ದಾರೆ. ಎಲ್ಲೆಲ್ಲಿಂದ ಬಂದು ತೆಂಗಿನಕಾಯಿ ಸಂಕಲ್ಪ ಅಲ್ಲಿ ಮಾಡ್ತಿದ್ದಾರೆ ಅಂತಂದರೆ ಹೇಳೋಕ್ಕಾಗೋದಿಲ್ಲ. ಹುಬ್ಳಿ, ರಾಯಚೂರು, ದಾವಣಗೆರೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಸುಮಾರು ದೂರದಿಂದನೂ ಬರ್ತಿದ್ದಾರೆ. ಅಲ್ಲಿ ಗಂಟು ಕಟ್ಟಿರ್ತಾರಲ್ಲ ತೆಂಗಿನಕಾಯಿ, ಅದ್ರ ಮೇಲೆ ಹೆಸ್ರು ಬರೆದಿರ್ತಾರೆ. ಮತ್ತು ಅವ್ರಿಗೆ ಇಷ್ಟಿಷ್ಟು ದಿವಸ ವ್ರತ ಮಾಡಬೇಕು ಅಂತಲೂ ಬರ್ತಿದ್ದಾರೆ. ನನಗೆ ಗೊತ್ತಿರಲಿಲ್ಲ. ನನಗೆ ಈ ಥರ ಅಲ್ಲಿ ತೆಂಗಿನಕಾಯಿ ಸಂಕಲ್ಪ ಮಾಡ್ತಾರೆ ಅನ್ನೋದು ಸಹ ಗೊತ್ತಿರಲಿಲ್ಲ. ಅಲ್ಲಿಗೆ ಇವತ್ತು ಹೋದ ಮೇಲೇ ನನಗೆ ಗೊತ್ತಾಗಿದ್ದಂಥದ್ದು.
ನಮಗೆ ತೆಂಗಿನಕಾಯಿ ಸಂಕಲ್ಪ ಮಾಡೋದಕ್ಕೆ ಅದು ಫಸ್ಟೇ ಕೇಳಬೇಕಂತೆ ನಾನು ದೀಪ ತೊಗೊಂಡ್ಬಿಟ್ಟಿದ್ದೆ ಬೆಳಗೋದಕ್ಕೆ. ಹಾಗಾಗಿ ಬೇಡ ಇನ್ನೊಂದು ದಿವಸ ಹೋಗೋಣ, ಇವತ್ತು ಹುಣ್ಣಿಮೆ ಅಲ್ವಾ, ತುಂಬ ಅಂದರೆ ತುಂಬಾ ರಶ್ ಇತ್ತು. ನಾವು 8 ಗಂಟೆಗೆ ಹೋದ್ವಿ, 8 ಗಂಟೆ ಅಷ್ಟೊತ್ತಿಗೆ ಅಷ್ಟು ರಶ್. ಹೋಗೋಣ ಅಲ್ಲಿ ಗುರುವಾರ, ಶನಿವಾರ, ಭಾನುವಾರ ಈ 3 ದಿವಸ ಫುಲ್ಲು ರಶ್ ಇರುತ್ತಂತೆ. ಅದು 3 ದಿವಸ ಬಿಟ್ಟು ಬೇರೆ ಟೈಮಲ್ಲಿ ಹೋಗೋಣ, ಹೇಗೂ ಹತ್ರ ಇದೆಯಲ್ವಾ 1 ಅವರ್ ಆಗುತ್ತೆ ಬಸ್ಸಲ್ಲಿ ಹೋದರೆ ಅಂತಂದ್ಬಿಟ್ಟು ಇವತ್ತು ಬರೀ ದೀಪ ಬೆಳಗ್ಬಿಟ್ಟು ಹೋಗೋಣ, ಇನ್ನೊಂದು ದಿವಸ ತೆಂಗಿನಕಾಯಿ ಸಂಕಲ್ಪಕ್ಕೆ ಹೇಗೆ ಏನು ಅಂತ ಕೇಳಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವಲ್ಲಿ ದೀಪ ಬೆಳಗ್ಬಿಟ್ಟು ಅಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ್ಬಿಟ್ಟು ಬಂದ್ವಿ ನಾವು. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ನನ್ನ ಅಪ್ಪನ ನಾನು 1 ಅವರ್ ಮಾಡ್ತಾ ನೋಡಿರಲೇ ಇಲ್ಲ. ನನಗಂತೂ ಅಪ್ಪ ನಾನು ಅಂದ್ಕೊಂಡಿರಲೇ ಇಲ್ಲ, ನನ್ನ ಕರ್ಸ್ಕೊಂಡಲ್ಲ ತಂದೆ. ಬೆಳಗ್ಗೆ ಪೂಜೆ ಮಾಡಬೇಕಾದ್ರೂ ಸಹ ಅಂದ್ಕೊಳ್ಳಿಲ್ಲ ನಾನು ಹೋಗಬೇಕು ಅಂತ. ಆದರೆ ಪೂಜೆ ಮಾಡಿ ಕೂತಿರ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಆ ರೀತಿ ಬಂತು, ಹೋಗ್ಬೇಕಲ್ಲಪ್ಪ, ಒಂದು ಸತಿನೂ ಆ ಮಟ್ಟಕ್ಕೆ ಬಂದಿಲ್ಲ, ಒಂದು ಸತಿನೂ ಆದರೂ ಬರಬೇಕು, ನಾನು ಕರ್ಸ್ಕೋ ಭಗವಂತ ನೀನು ಅಂತ ಅಂದ್ಕೊಂಡೆ. ನನಗೆ ಅಂದ್ಕೊಂಡು 5 ನಿಮಿಷನೂ ಆಗಿರಲಿಲ್ಲ. ನಾನಿನ್ನೂ ದೇವ್ರಿಗೂ ಮುಂದೆ ಕೂತ್ಕೊಂಡು ಎದ್ದಿರಲೇ ಇಲ್ಲ, ಮೇಲೆ ದೇವ್ರ ಮುಂದೆನೇ ಕೂತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಬಂದು ಆ ರೀತಿ ಹೇಳಿದ್ರು, ಸರಿ ಇವತ್ತು ನನಗೆ ಕೆಲಸ ಇಲ್ಲ, ಬಾ ಕರ್ಕೊಂಡು ಹೋಗ್ತೀನಿ ಅಂತಂದರು. ನನಗೆ ರಾಯರೇ ನೀನೇ ಇದ್ದೀಯಪ್ಪ, ನೀನು ಇದ್ದೀಯಪ್ಪ, ನಿನ್ನ ಶಕ್ತಿ ತುಂಬ ಇದೆ ತಂದೆ, ನಿನ್ನ ಶಕ್ತಿ ಅಪಾರ ಇದೆ ತಂದೆ. ನಿನ್ನನ್ನು ನಾನು ಎಷ್ಟು ನಂಬಿದ್ದೀನೋ ಅದೇ ರೀತಿ ನನಗೆ ಅನುಗ್ರಹ ಮಾಡ್ತಾ ಇದೆಯಲ್ಲಪ್ಪ. ನಾನು ಅನ್ಕೋತಿದ್ದಂಗೆ ನನ್ನ ನಿನ್ನ ಮಠಕ್ಕೆ ಕರ್ಸ್ಕೊತಾ ಇದೆಯಲ್ಲ ಭಗವಂತ, ನೀನು ಇದ್ದೀಯಾ ರಾಯರೇ ಅಂತಂದ್ಬಿಟ್ಟು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಗಡಿಬಿಡಿನಲ್ಲಿ ಹೊರಟ್ವಿ. ಚೆನ್ನಾಗೂ ದರ್ಶನ ಆಯಿತು. ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ಇನ್ನೊಂದು ಸತಿ ಹೋಗ್ತೀನಿ, ತೆಂಗಿನಕಾಯಿ ಸಂಕಲ್ಪ ಹೇಗೆ ಮಾಡೋದು ಏನು ಎತ್ತ ಅಂತೆಲ್ಲ ಫುಲ್ಲು ಡೀಟೇಲೆಲ್ಲ ಕೇಳ್ಕೊಂಡು ಬಂದು ನಾನು ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ರಾಯರನ್ನ ನಾವು ನಂಬಿಟ್ವಿ ಅಂತಂದರೆ ಅವ್ರು ಯಾವತ್ತೂ ಅಷ್ಟೇ ನಮಗೆ ಕೈ ಬಿಡೋದಿಲ್ಲ. ನಾನು ಅಂದ್ಕೊಂಡಿರಲೇ ಇಲ್ಲ, ಹಾಗೆ ರಾಯರು ನೋಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಇದು ಫಸ್ಟ್ ಟೈಮು ನಾನು ಹೊನ್ನಾವರ ಮಠಕ್ಕೆ ಹೋಗಿದ್ದಂಥದ್ದು. ನಮ್ಮಪ್ಪ ಯಾವ ರೀತಿ ಅನುಗ್ರಹ ಮಾಡ್ತಾರೆ, ಯಾವ ರೀತಿ ನಮ್ಮನ್ನು ಕರ್ಸ್ಕೋತಾರೆ ಅಂತಂದರೆ ಹೇಳೋಕ್ಕಾಗೋದೇ ಇಲ್ಲ. 1 ನಿಮಿಷದಲ್ಲಿ ಉಲ್ಟಾನೇ ಮಾಡಾಕ್ಬಿಡ್ತಾರೆ. ಈಗಿದ್ದಿದ್ದು ಮನಸ್ಸು ಇನ್ನೊಂದು ನಿಮಿಷಕ್ಕೆ ಇರೋದಿಲ್ಲ, ಆ ರೀತಿ ಇವಾಗಿದ್ದಿದ್ದು ಇನ್ನೊಂದು ನಿಮಿಷಕ್ಕೆ ಮನುಷ್ಯ ಚೇಂಜ್ ಆಗ್ತಾರೆ. ಅದೇ ರೀತಿ ರಾಯರು ಅನುಗ್ರಹ ಮಾಡ್ತಾರೆ ನೋಡಿ. ಇನ್ನು ಯಾರಿಗೆಲ್ಲ ರಾಯರು ಅನುಗ್ರಹ ಮಾಡಿಲ್ಲ ಅಂತ ನೀವು ಬೇಜಾರು ಮಾಡ್ಕೋತೀರಲ್ಲ, ಇಲ್ಲ, ಖಂಡಿತ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ರಾಯರನ್ನ ನಂಬಿ ಅಷ್ಟೇ. ನಾನು ನೀವೇನೇ ನಿಮ್ಮ ಕಷ್ಟ ಎಲ್ಲ ಹೇಳ್ತಿದ್ರಲ್ಲ ನನ್ನ ಹತ್ರ, ನಿಮ್ಮ ನೋವು, ನಿಮ್ಮ ಕಷ್ಟ, ನಿಮ್ಮ ಸಂಕಟ ಎಲ್ಲನೂ ಸಹ ಇವತ್ತು ರಾಯರ ಪಾದಕ್ಕೆ ಹಾಕಿದ್ದೀನಿ. ನಾನು ಹೇಳಿದ್ನಲ್ಲ, ಎಷ್ಟು ಸುತ್ತು ಪ್ರದಕ್ಷಿಣೆ ಹಾಕಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅಷ್ಟು ಸುತ್ತು ಪ್ರದಕ್ಷಿಣೆ ಹಾಕಿದ್ದೀನಿ. ಸುಮ್ಮನೆ ಸುತ್ತುತ್ತಾ ಇದ್ದು ಇಷ್ಟು ಜನ ರಶ್ ಇದ್ದರೂ ಸಹ ನಾನು ದೇವಸ್ಥಾನ ಸುತ್ತುತ್ತಾನೆ ಇದ್ದೆ. ಆ ದೀಪನ ಬೆಳಗೋದಕ್ಕೆ ಎಷ್ಟು ಸುತ್ತಿದ್ದೀನಿ ಅನ್ನೋದು ಸಹ ನನಗೆ ಗೊತ್ತಿಲ್ಲ. ನೀವೆಲ್ಲ ಎಷ್ಟು ಕಷ್ಟದಲ್ಲಿದ್ದೀರಾ, ಎಷ್ಟು ನೋವಲ್ಲಿದ್ದೀರಾ, ನಿಮ್ಮ ಕಷ್ಟ ಎಲ್ಲ ನಾನು ರಾಯರ ಪಾದಕ್ಕೆ ಹಾಕಿದ್ದೀನಿ. ರಾಯರೇ, ಯಾರ್ಯಾರೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ, ಯಾರ್ಯಾರೆಲ್ಲ ನೋವಲ್ಲಿದ್ದಾರೆ, ಯಾರು ಸೊತ್ತು ಯಾರು ತಿಂದಿದ್ದಾರೆ, ಯಾರು ಅವ್ರ ಸೊತ್ತಿಗೋಸ್ಕರ ಇಷ್ಟೊಂದು ನೋವಲ್ಲಿದ್ದಾರೆ, ಅವರಿಷ್ಟು ವ್ರತ ಮಾಡ್ತಿದ್ದಾರೆ ಭಗವಂತ, ಅವ್ರ ಸೊತ್ತು ಅವ್ರು ಸಿಕ್ಕೋಗಿ ಮಾಡು, ಆರೋಗ್ಯ ಇಲ್ದವ್ರಿಗೆ ಆರೋಗ್ಯ ಕೊಡು, ಕೆಲಸ ಇಲ್ದವ್ರಿಗೆ ಕೆಲಸ ಕೊಡು, ಹಣಕಾಸು ಸಮಸ್ಯೆ ಇರೋರಿಗೆ ಹಣಕಾಸು ಒದಗಿಸ್ಕೊಡು ಆಯಿತಾ, ಸಾಲ ಸಮಸ್ಯೆ ಇರೋರಿಗೆ ಸಾಲ ತೀರೋ ಹಾಗೆ ಒಂದು ಅನುಗ್ರಹ ಮಾಡು ತಂದೆ ಅಂತ ನನ್ನ ಅಪ್ಪನ ಮುಂದೆಗಡೆ ನಾನಿವತ್ತು ನಿಮ್ಮ ಬೇಡಿಕೆನೆಲ್ಲ ಇಟ್ಟಿದ್ದಂಥದ್ದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡ್ತಾ ಇದ್ದೀರಲ್ಲ, ತೆಂಗಿನಕಾಯಿ ಸಂಕಲ್ಪ ಮಾಡೋಂಥವ್ರು, ದೀಪ ಬೆಳಗೋಂಥವ್ರು ತುಂಬ ಅಂದರೆ ತುಂಬ ಜನ. ಇವತ್ತು ಹುಣ್ಣಿಮೆ ಅಲ್ವಾ, ಹಂಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ಬೇರೆ ಟೈಮಲ್ಲೂ ರಶ್ ಇರುತ್ತಂತೆ, ಅಂದರೆ ಇಷ್ಟೊಂದು ಹುಣ್ಣಿಮೆಯಲ್ಲಿ ಇದ್ದಷ್ಟು ರಶ್ ಇರೋದಿಲ್ವಂತೆ, ಗೊತ್ತಿಲ್ಲ. ನಾನು ಬೇರೆ ಟೈಮಲ್ಲಿ ಯಾವತ್ತಾದರೂ ಒಂದು ದಿವಸ ಹೋಗ್ತೀನಿ, ಹೋಗ್ಬಿಟ್ಟು ನಾನು ತೆಂಗಿನಕಾಯಿ ಸಂಕಲ್ಪ ಮಾಡ್ಕೋಬೇಕು. ಅದು ಹೇಗೆ, ಯಾವ ರೀತಿ ಮಾಡೋದು, ಎಷ್ಟು ವಾರ ಮಾಡೋದು, ಏನು ಎತ್ತ ಅಂತ ಅಲ್ಲಿ ಅರ್ಚಕರು ಹೇಳ್ತಾರಂತೆ. ಅದನ್ನು ಕೇಳಿಕೊಂಡು ನಾನು ಬರ್ತೀನಿ. ನಿಮ್ಮೆಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತಲೇ ನಾನು ಕೇಳ್ಕೊತೀನಿ. ನಾನು ಅಂದ್ಕೊಂಡಿರಲಿಲ್ಲ ರಾಯರ ಮಠಕ್ಕೆ ಇವತ್ತು ಹೊನ್ನಾವರ ಮಠಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ರಾಯರು ನನಗೆ ಮನಸ್ಸು ಕೊಟ್ಟು ಕರ್ಸ್ಕೊಂಡಿದ್ದಂಥದ್ದು. ಯಾವ ಟೈಮಲ್ಲಿ ಯಾರನ್ನ ಬದಲಾಯಿಸ್ತಾರೆ ಅಂತ ಗೊತ್ತಾಗೋದಿಲ್ಲ ನೋಡಿ. ರಾಯರ ಅನುಗ್ರಹ ಆಗಬೇಕು ಅಂತಂದರೆ 1 ಸೆಕೆಂಡ್ ಸಾಕು, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ಅಲ್ವಾ. ನಾವು ಅಷ್ಟು ದಿನ ವ್ರತ ಮಾಡಿದ್ದೀವಿ, ನಮ್ಮ ಅನುಗ್ರಹ ಆಗಿಲ್ಲ ಅಂತ ನೀವು ಹೇಳ್ತೀರಲ್ಲ, ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ.
ಪ್ರತಿಯೊಬ್ಬರು ಮನಸ್ಸಲ್ಲೂ ಸಹ ರಾಯರಿದ್ದಾರೆ. ನಮ್ಮ ಅಪ್ಪನ ದರ್ಶನ ಮಾಡಿಕೊಂಡು ನಮ್ಮ ಕಷ್ಟ ನಷ್ಟ ಸುಖ ದುಃಖ ಎಲ್ಲನೂ ಸಹ ರಾಯರ ಮುಂದೆ ಹಾಕ್ಬಿಟ್ಟು ನಾವು ಬರ್ತೀವಲ್ಲ. ಅಪ್ಪ, ನನ್ನ ಜೀವನದಲ್ಲಿ ನಾನು ತುಂಬ ನೊಂದಿದ್ದೀನಿ ತಂದೆ, ನನಗೆ ಕಷ್ಟ ಕೊಡಬೇಡ, ನಾನು ಏನು ಬಯಸ್ತಾ ಇದ್ದೀನೋ ಅದನ್ನು ನೀನು ಅನುಗ್ರಹ ಮಾಡು ತಂದೆ ಅಂತ ನೀವೆಲ್ಲ ಹೋಗಿ ಕೇಳ್ತೀರಲ್ಲ. ನಿಮ್ಮ ಜೊತೆನೇ ರಾಯರು ಬರ್ತಾರೆ, ನಿಮ್ಮ ಹಿಂದೆನೇ ಬರ್ತಾರೆ. ನೀವು ಕಷ್ಟ ಎಲ್ಲ ರಾಯರು ಪಾದಕ್ಕೆ ಹಾಕ್ತಿರಲ್ಲ, ನಿಮ್ಮ ಹಿಂದೆನೇ ಬರ್ತಾರೆ, ನಿಮ್ಮ ಮನೆ ತಕ್ಕನೂ ಬರ್ತಾರೆ ರಾಯರು. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಬಿಡಿ. ಖಂಡಿತ ರಾಯರು ಅನುಗ್ರಹ ಆಗಿಲ್ಲ ಅಂತ ಯಾರು ನೊಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಇನ್ನೂ ಅಭಿಷೇಕ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ, ಇನ್ನು ಅವಾಗ ತಾನೇ ಎಲ್ಲನೂ ತಯಾರಿ ಮಾಡ್ಕೊತಿದ್ರು. ರಾಯರು ಯಾರಿಗೆಲ್ಲ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಕಷ್ಟದಲ್ಲಿರೋರ ಜೊತೆನೇ ರಾಯರು ಇರ್ತಾರೆ. ಎಲ್ಲೆಲ್ಲಿಂದ ಜನ ಇಲ್ಲಿಗೆ ಬರ್ತಾರೆ ಅಂತಂದರೆ ಕೇಳೋಕ್ಕಾಗೋದೇ ಇಲ್ಲ. ಏಕೆ ಅಂತಂದರೆ ಅಲ್ಲಿಗೆ ತೆಂಗಿನಕಾಯಿ ಕಟ್ಟಿದ್ದಾರಲ್ಲ, ಅದ್ರ ಮೇಲ್ಗಡೆ ಅವ್ರ ಹೆಸರು ಬರೆದಿರ್ತಾರೆ, ಫೋನ್ ನಂಬರು, ಅವ್ರ ಡೇಟೆಲ್ಲ ಬರೆದಿರ್ತಾರೆ, ಅವ್ರ ಊರು ಎಲ್ಲನೂ ಸಹ ಬರೆದಿರ್ತಾರೆ. ಆ ತೆಂಗಿನಕಾಯಿ ನೋಡಿಕೊಂಡು ನನಗೆ ಗೊತ್ತಾಯಿತು. ಯಾಕೆ ಅಂತಂದರೆ ನಾವು ದೀಪದ ಟಿಕೆಟ್ ತೊಗೋಬೇಕು ಅಂತಂದರೆ ಆ ತೆಂಗಿನಕಾಯಿ ಕಟ್ಟಿರ್ತಾರಲ್ಲ ಅದ್ರ ಸುತ್ತು ಪ್ರದಕ್ಷಿಣೆ ಬರಬೇಕು. ಬರುವಾಗ ಒಂದೊಂದು ತೆಂಗಿನಕಾಯಲ್ಲಿ ಹೆಸ್ರು ಬರೆದಿದ್ದಾರಲ್ಲ, ಅವ್ರ ಊರನ್ನೆಲ್ಲ, ಅವ್ರ ಹಳ್ಳಿ ಹೆಸ್ರು, ಅವ್ರು ಎಲ್ಲಿಂದ ಬಂದಿದ್ದಾರೆ ಅದನ್ನೆಲ್ಲ ಬರೆದಿರ್ತಾರೆ ಅವರು. ಅದು ನೋಡಿ ನಮಗೆ ಗೊತ್ತಾಯಿತು, ಇಷ್ಟು ದೂರದಿಂದ ಎಲ್ಲ ಬಂದಿದ್ದಾರಾ ರಾಯರು ಸೇವೆ ಮಾಡೋದಕ್ಕೆ. ನಮ್ಮಪ್ಪ ಇಷ್ಟೊಂದು ಜನನೆಲ್ಲ ಆಕರ್ಷಣೆ ಮಾಡ್ಕೋತಿದ್ದಾರಲ್ಲ, ಎಲ್ಲೆಲ್ಲಿಂದ ನನ್ನ ಅಪ್ಪನ ಸ್ಥಳಕ್ಕೆ ಭಕ್ತಾದಿಗಳು ಬರ್ತಿದ್ದಾರಲ್ಲ ಅಂತ ನನಗೆ ಇವತ್ತು ಅನ್ನಿಸ್ತು. ಏಕೆ ಅಂತಂದರೆ ಇಷ್ಟು ಜನ ನಿನ್ನ ಹತ್ರ ಬೇಡಿ ಬಂದಿದ್ದಾರೆ ಅಂತಂದರೆ ನೀನು ಎಲ್ರಿಗೂ ಅನುಗ್ರಹ ಮಾಡಲೇಬೇಕು ತಂದೆ. ಇಷ್ಟು ಜನ ನಿನ್ನ ಹತ್ರ ಕಷ್ಟ ಸುಖ ಎಲ್ಲ ಹಂಚ್ಕೊಂಡು ಪಾಪ ವಾರ ತೆಂಗಿನಕಾಯಿ ಸಂಕಲ್ಪ ಮಾಡೋದಕ್ಕೆ ನಾವು ಮಧ್ಯರಾತ್ರಿ 2 ಗಂಟೆಗೆ ಎದ್ದು ಬಂದಿದ್ದೀವಿ, ನೈಟೆಲ್ಲ ಜರ್ನಿ ಮಾಡಿದ್ದೀವಿ ಅಂತ ಅಲ್ಲಿ ಜನ ಎಲ್ಲ ಹೇಳ್ತಾರಲ್ಲ. ನೀನು ಶಕ್ತಿ ಇದೆ ತಂದೆ, ನೀನು ಶಕ್ತಿ ಇರೋದಕ್ಕೇ ಅಷ್ಟು ಜನನ ನಿನ್ನ ಮಠಕ್ಕೆ ಕರ್ಸ್ಕೊಳ್ಳೋದು ನೀನು. ಯಾರು ಸುಮ್ಮನೆ ನಿನ್ನ ಮಠಕ್ಕೆ ಅಷ್ಟು ಜನ ಬರೋದಿಲ್ಲ ಭಗವಂತ. ನೀನು ಶಕ್ತಿ ಇದೆ ತಂದೆ, ಎಲ್ರಿಗೂ ನೀನು ಅನುಗ್ರಹ ಮಾಡಲೇಬೇಕು. ಕಷ್ಟ ಅಂತ ಬೇಡಿ ಬರೋರಿಗೆ ನೀನು ಅನುಗ್ರಹ ಮಾಡಬೇಕು, ಒಳ್ಳೇದು ಮಾಡಬೇಕು ತಂದೆ. ನೋವಲ್ಲಿರೋ ಮನಸ್ಸಿನ ಜೊತೆ ನೀನಿರಬೇಕು. ಯಾರು ಕಣ್ಣೀರು ಹಾಕ್ತಿದ್ದಾರೆ ಅವ್ರ ಕಣ್ಣೀರು ಒರೆಸ್ಬೇಕು, ಯಾರು ಹಸ್ಕೊಂಡಿದ್ದಾರೆ ಅವ್ರ ಹೊಟ್ಟೆ ತುಂಬಿಸ್ಬೇಕು ನೀನು. ಅವ್ರ ಕಷ್ಟ ನಷ್ಟ ಸುಖ ದುಃಖದಲ್ಲಿ ನೀನಿರಬೇಕು, ಅವ್ರ ಮನೆಯವ್ರ ಮನಸ್ಸಲ್ಲಿ ನೀನಿರಬೇಕು ಭಗವಂತ. ರಾಯಪ್ಪನ ಎಲ್ಲರೂ ಸಹ ನಂಬಿದ್ದಾರೆ, ಎಲ್ಲ ನಂಬಿ ಇವತ್ತು 2 ತುತ್ತು ಅನ್ನ ತಿಂತಿದ್ದಾರೆ. ಅಷ್ಟು ದೂರದಿಂದ ಜನ ಬರ್ತಿದ್ದಾರೆ ಅಂತಂದರೆ ಅವ್ರಿಗೆಲ್ಲ ಒಳ್ಳೇದಾಗಿದ್ದಕ್ಕೆ ತಾನೇ ಬರ್ತಾ ಇರೋದು. ನೀವು ಸುಮಾರು ಜನ ಇನ್ನೂ ನಮ್ಗೆ ಒಳ್ಳೇದಾಗಿಲ್ಲ, ರಾಯರ ಅನುಗ್ರಹ ಆಗಿಲ್ಲ ಅಂತಿರಲ್ಲ. ಒಂದು ಸತಿ ನೀವು ಹೊನ್ನವ ಮಠಕ್ಕೆ ಹೋಗಿದ್ದು ಬನ್ನಿ. ನನಗೆ ಗೊತ್ತಿರಲಿಲ್ಲ ಅಲ್ಲಿ ಬಗ್ಗೆ, ನನಗಿವತ್ತು ಹೋದ್ಮೇಲೆ ಅಲ್ಲಿ ತಿಳ್ಕೊಂಡು ಬಂದಿದ್ದಂಥದ್ದು. ತುಂಬ ಚೆನ್ನಾಗಿ ಅಲ್ಲಿ ಅನುಗ್ರಹ ಮಾಡ್ತಾರೆ ರಾಯರು. ಅಂದರೆ ಎಲ್ಲ ಕಡೆ ಮಾಡ್ತಾರೆ, ಅಂದರೆ ಇಲ್ಲಿ ತೆಂಗಿನಕಾಯಿ ಸಂಕಲ್ಪ ಮಾಡಿಸ್ತಾರೆ. ಇಲ್ಲಿ ತೆಂಗಿನಕಾಯಿ ಸಂಕಲ್ಪ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ. ಹಾಗೇ ಆಗುತ್ತೆ. 21 ವಾರ 18 ವಾರ ಈ ಥರ ಹೇಳ್ತಾರೆ ಅವರು ಅಲ್ಲಿರೋ ಅರ್ಚಕರು. ಆ ಥರ ತೆಂಗಿನಕಾಯಿ ಸಂಕಲ್ಪ ಮಾಡಿದ್ರೆ ಆ ಕೆಲಸ ಹಾಗೇ ಆಗುತ್ತಂತೆ. ಆಗದಿರೋ ಇರೋದೇ ಇಲ್ಲ. ಲಾಸ್ಟ್ನೇ ವಾರ ಅಲ್ಲಿ ಹೋಮ ಮಾಡಿಸ್ತಾರೆ. ಈಗ ನೀವು ತೆಂಗಿನಕಾಯಿ ಸಂಕಲ್ಪ ಮಾಡ್ತೀರಲ್ಲ, ಆ ತೆಂಗಿನಕಾಯಿನ ಪೂರ್ಣಾವತಿಗೆ ಅಂತ ಅಲ್ಲಿ ಲಾಸ್ಟ್ನೇ ದಿವಸ ಹೋಮ ಮಾಡಿಸಿ, ನಿಮ್ಮ ಫ್ಯಾಮಿಲಿನೆಲ್ಲ ಕೂರಿಸಿ ಹೋಮ ಮಾಡಿ ಆ ತೆಂಗಿನಕಾಯಿನ ಹೋಮಕ್ಕೆ ಹಾಕುವಂಥದ್ದು. ಎಲ್ಲ ಕೆಲಸ ಈಡೇರಿದ್ಮೇಲೆ ಆ ಹೋಮ ಮಾಡಿಸ್ತಾರೆ. ಕೆಲವ್ರಿಗೆ 2 ವಾರ 3 ವಾರ 4 ವಾರ 5 ವಾರ ಈ ಥರದಲ್ಲೇ ಬೇಗ ಆಗೋಗುತ್ತೆ. ಕೆಲವ್ರಿಗೆ 21 ವಾರ ಆದಮೇಲೆ ಆಗುತ್ತೆ. ಒಟ್ಟಿನಲ್ಲಿ 21 ವಾರ ಮುಗಿಯೋದ್ರೊಳಗಡೆ ಹಾಗೆ ಆಗುತ್ತಂತೆ. ಅಲ್ಲಿರೋರು ಅಷ್ಟು ಜನ ಕಾಯಿ ಕಟ್ಟಿದ್ದಾರೆ ಅಂತಂದರೆ ನೀವು ಒಂದು ಸತಿ ಹೋಗಿ ನೋಡ್ಕೊಂಬಂದರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಏಕೆಂದ್ರೆ ಅಷ್ಟು ರಶ್ ಇತ್ತು. ಆ ತೆಂಗಿನಕಾಯಿ ಕಟ್ಟಿದ್ದಾರೆ ಅಂದರೆ ಅದೆಷ್ಟು ರೂಮಲ್ಲಿ ತೆಂಗಿನಕಾಯಿ ಕಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ಅಷ್ಟು ಸಾವಿರ ಲಕ್ಷಾಂತರ ತೆಂಗಿನಕಾಯಿ ಕಟ್ಟಿದ್ದಾರೆ ಅಂತಂದರೆ ಅವ್ರ ಕಷ್ಟ ಎಲ್ಲ ದೂರ ಆಗೋದಕ್ಕೆ ಅಲ್ವಾ ಕಟ್ಟಿರೋದು. ಸುಮಾರು ಜನ ಅಲ್ಲಿ ಹೇಳ್ತಾರೆ, ಇಲ್ಲಿಗೆ ಬಂದಮೇಲೆ ನಮ್ಮ ಕಷ್ಟ ಎಲ್ಲ ದೂರ ಆಯಿತು, ನಾನು ಅಂದ್ಕೊಂಡಿದ್ದೆಲ್ಲ ಈಡೇರ್ತು. ಇವತ್ತು ಎಷ್ಟೇ ಕೆಲಸ ಇದ್ದರೂ ಸಹ ಅದನ್ನೆಲ್ಲ ಬಿಟ್ಟು ನಾನು ಬರ್ತೀನಿ. ನಾನು ಗುರುವಾರ ಇಲ್ಲಿಗೆ ನನ್ನ ಅಪ್ಪನ ಮಠಕ್ಕೆ ಬರ್ತೀನಿ, ನಾನು ಸೇವೆ ಸಲ್ಲಿಸ್ತೀನಿ ನಾನು. ಏಕೆ ಅಂತಂದರೆ ನಾನು ತುಂಬ ಕಷ್ಟದಲ್ಲಿದ್ದೆ, ಆ ಕಷ್ಟನೆಲ್ಲ ದೂರ ಮಾಡಿದ್ದಾರೆ ರಾಯರು ಅಂತ ಅಲ್ಲಿ ಬಂದಂಥ ಸುಮಾರು ಜನ ಹೇಳ್ತಿದ್ರು ಅವ್ರ ಬಾಯಲ್ಲಿ.
ನನಗಂತೂ ಅದು ಕೇಳಿ ತುಂಬ ಖುಷಿಯಾಯಿತು. ನನ್ನಪ್ಪ ನಾನು ಅಂದ್ಕೊಂಡಿರಲೇ ಇಲ್ಲ ನಿನ್ನ ಮಠಕ್ಕೆ ಇವತ್ತು ಬರ್ತೀನಿ ಅಂತ. ಆದ್ರೆ ನನಗೆ ಒಂದೇ ಒಂದು ನಿಮಿಷದಲ್ಲಿ ಮನ್ಸು ಕೊಟ್ಟು ನೀನು ಕರ್ಸ್ಕೊಂಡಿದ್ದಂಥದ್ದು. ನಿನ್ನ ಇಲ್ಲಿಗೆ ಬರೋ ಭಕ್ತಾದಿಗಳಿಗೆ ನೀನು ಒಳ್ಳೇದು ಮಾಡಲ್ವಾ? ಖಂಡಿತ ಮಾಡಿದ್ಯಾ. ಅದಕ್ಕೆ ಇಷ್ಟೊಂದು ಜನ, ಇಷ್ಟು ಸಾವಿರಾರು ಜನ ಬರ್ತಿದ್ದಾರೆ ಅಂತ ನನಗನ್ನಿಸ್ತು. ಎಲ್ರಿಗೂ ಸಹ ಒಳ್ಳೇದು ಮಾಡೇ ಮಾಡ್ತಾರೆ ರಾಯರು. ಅಷ್ಟು ಜನ ಅಲ್ಲಿ ಬರ್ತಿದ್ದಾರೆ ಅಂತಂದರೆ ಅವ್ರ ಟೈಮು, ಅವ್ರ ಕೆಲಸ ಎಲ್ಲನೂ ಸಹ ಬಿಟ್ಟು ಅವ್ರು ಬಂದು ಅಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಅಂತಂದರೆ ರಾಯರು ಒಳ್ಳೇದು ಮಾಡಿದ್ದಕ್ಕೆ ತಾನೇ ಅವರೆಲ್ಲ ಬರ್ತಿರೋದು. ನಿಮ್ಮ ಕಷ್ಟ, ನಿಮ್ಮ ನೋವು ಏನಿದೆ ಅದನ್ನೆಲ್ಲ ದೂರ ಮಾಡಿ ರಾಯರೇ. ಯಾರ್ಯಾರು ಕಷ್ಟಪಡ್ತಿದ್ದಾರೆ, ಯಾರು ನೋವಲ್ಲಿದ್ದಾರೆ ಅವ್ರ ಕಷ್ಟ ಎಲ್ಲ ದೂರ ಮಾಡಲಿ ಅಂತ ನಿಮ್ಮ ಕಷ್ಟನೆಲ್ಲ ನಾನಿವತ್ತು ರಾಯರ ಪಾದಕ್ಕೆ ಹಾಕ್ಬಿಟ್ಟು ಬಂದಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.